ಗೆಳೆಯರೇ ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ನಕ್ಸಲಿಸಮ್ ಮತ್ತು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಎನ್ನುವಂಥ ಟಾಪಿಕ್ನ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಪರೀಕ್ಷೆಗಳಲ್ಲಿ ಸಹಜವಾಗಿ ಈ ರೀತಿಯಾಗಿರುವಂಥ ಪ್ರಶ್ನೆಯನ್ನು ಕೇಳ್ತಾನೆ. ನೋಡಿ, ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆಪರೇಷನನ್ನು ಭಾರತದ ಮಿಲಿಟ್ರಿ ಪಡೆ ಅಂತಕ್ಕಂಥದ್ದು ಕಂಡಕ್ಟ್ ಮಾಡಲಾಗಿರುವಂಥದ್ದು. ಇದೊಂದು ಭಾರತೀಯ ಭದ್ರತಾ ಪಡೆಗಳು ನಡೆಸಿರುವಂತಹ ಒಂದು ಕಾರ್ಯಾಚರಣೆ. ಯಾವುದಕ್ಕೆ ಕಾರ್ಯಾಚರಣೆ ಮಾಡಲಾಗಿದೆ ಅಂದರೆ ನೋಡ್ಕೊಂಡಾಗ ನಕ್ಸಲೈಟ್ ಇನ್ಸರ್ಜೆಂಟ್ಸ್ಗಳನ್ನು ತಡೆಗಟ್ಟೋದಕ್ಕೆ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟನ್ನು ನಾವು ಕಂಡಕ್ಟ್ ಮಾಡಿದ್ದೇವೆ. ಎಲ್ಲಿ ಕಂಡಕ್ಟ್ ಮಾಡಿದ್ದೇವೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ಛತ್ತೀಸ್ಗಢ ಮತ್ತು ತೆಲಂಗಾಣದ ಬಾರ್ಡರ್ ನಡುವೆ ಇರ್ತಕ್ಕಂಥ ನಕ್ಸಲೈಟ್ಸ್ಗಳನ್ನು ತೆಗೆದುಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಆಪರೇಷನನ್ನು ಕಂಡಕ್ಟ್ ಮಾಡಲಾಗಿದೆ. ಜೊತೆಗೆ ಇದೊಂದು ಅತ್ಯಂತ ದೊಡ್ಡ ಪ್ರಮಾಣದ ಬಿಗ್ಗೆಸ್ಟ್ ನಕ್ಸಲ್ ಆ್ಯಕ್ಷನ್ ಅಂತಲೂ ಕೂಡ ಹೇಳ್ಬೋದು ಈ ಪ್ರದೇಶದಲ್ಲಿ ಆದಂಥದ್ದು. ಜೊತೆಗೆ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಅಂತಕ್ಕಂಥದ್ದು ಭಾರತ ಒಂದು ಗುರಿಯನ್ನು ಹಾಕಿಕೊಂಡಿದೆ. ಮಾರ್ಚ್ 2026 ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮನ್ನು ತೆಗೆದುಹಾಕಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ. ಈ ಗುರಿಯನ್ನು ಸಾಧಿಸೋದಕ್ಕೆ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಎನ್ನುವಂಥದ್ದು ಒಂದು ಸಹಜವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಗ್ನಿಫಿಕೆಂಟ್ ಸ್ಟೆಪ್ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಿಳ್ಕೊಳ್ಬೋದು. ಕರೆಗುಟ್ಟಲು ಹಿಲ್ಸ್ ನೋಡಿ, ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಕರೆಗುಟ್ಟಲು ಹಿಲ್ಸ್ ಅನ್ನುವಂಥದ್ದು ಛತ್ತೀಸ್ಗಢ ಮತ್ತು ತೆಲಂಗಾಣದ ಬಾರ್ಡರ್ ನಡುವೆ ಕಂಡು ಬರ್ತಕ್ಕಂತಹ ಒಂದು ಹಿಲ್ ಆಗಿದೆ. ಪರೀಕ್ಷೆಯಲ್ಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, ಭಾರತ ಯಾವಾಗಲೂ ಕೂಡ ಮಂತ್ರ ಆಫ್ ಪೀಸ್, ಅರ್ಥ ಆಗ್ತಿದೆಯಾ, ಶಾಂತಿಯ ಮಂತ್ರವನ್ನು ಪಾಲಿಸ್ಕೊಳ್ತಾ ಬರ್ತಾ ಹೋಗುತ್ತೆ. ಇದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಏನು ಅಂತ ನೋಡ್ಕೊಂಡಾಗ ನೋ ಫಸ್ಟ್ ಯೂಸ್ ಪಾಲಿಸಿ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡ್ಕೊಳ್ತಾ ಹೋಗ್ಬೋದು. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ. ಆದುದರಿಂದ ಇದನ್ನು ಮಗಪ್ ಮಾಡ್ಕೊಳ್ತಾ ಹೋಗಿ. ಎಲ್ಲರಿಗೂ ಧನ್ಯವಾದಗಳು.